ಜಗಕ್ಕಾಗಿ ಬಡದಾಡಿದ್ರಲ್ಲ, ಯಾವ ಜಗಕ್ಕಾಗಿ ದೊಡ್ಡ 18 ಅಕ್ಷೋಹಿಣಿ ಸೈನ್ಯ, 18 ಅಕ್ಷೋಹಿಣಿ ಸೈನ್ಯ ಅಂದ್ರೆ ಸಾವಿರಾರು ಮಂದಿ ಅಲ್ಲಿ ಪ್ರಾಣ ಬಿಟ್ರು. ಎಷ್ಟೋ ಕುದುರೆ ಹೋದ್ವು, ಎಷ್ಟೋ ಆನೆ ಹೋದ್ವು, ಎಷ್ಟೋ ಒಂಟಿ ಹೋದ್ವು, ಎಷ್ಟೋ ಮಂದಿ ಪ್ರಾಣ ಕಳ್ಕೊಂಡ್ರಲ್ಲ. ಅದಕ್ಕೆ ಅವ್ರು ಹೇಳ್ತಾರ, ಯಾವುದಕ್ಕಾಗಿ ಬಡದಾಡಿದ್ರು ಅವು ಎಲ್ಲವೂ ಬಡದಾಡಿದ್ರಲ್ಲ ಅವರೆಲ್ಲ ಪ್ರಾಣ ಬಿಟ್ಟು ಹೋಗ್ಯಾರ. ಆದ್ರೆ ಯಾವ ಜಗಕ್ಕಾಗಿ ಬಡದಾಡಿದ್ರು ಆ ಜಗ ಮಾತ್ರ ಇನ್ನು ಭೂಮಿ ಮೇಲೆ ಐತಪ್ಪ, ಅದು ಯಾರು ಸ್ವತ್ತುನೂ ಅಲ್ಲ. ಹಾಗಾಗಿ ಅದನ್ನ ಅನುಭವಿಸ್ಬೇಕಂತ ಬಂದವರು ಜನಕೊಂಡು ಜಗಳ ಮಾಡಾಕತ್ತಿದ್ದನ್ನು ನೋಡಿ ಆ ಭೂಮಿ ಆಸ್ತಿ ನಮ್ಮನ್ನು ನೋಡಿ ನಗುವಂಗ ಆಗುವಂತ ಬಾಳಿಯನ್ನು ನಾವ್ ಯಾರು ಕೂಡ ಮಾಡಬಾರ್ದು ಅನ್ನುವಂತ ಕಾರಣಕ್ಕೆ ಯಾವುದು ಹೌದು ಅದು ಅಲ್ಲ, ಯಾವ್ದು ಅಲ್ಲ ಅಂತ ತಿಳ್ಕೊಂಡ್ರಲ್ಲ. ನಮ್ಗೇನ್ ಬಿಡಪ್ಪ, ದೇವ್ರ ಹತ್ರ ಹೋದ್ರೆ ನಮ್ಗೇನಾಗ ಕಟ್ಟತಿ, ಯಾವಾಗಾರ ಒಮ್ಮೆ ಹೊಕ್ಕಿವಿ, ಯಾವಾಗಾರ ಒಮ್ಮೆ ಬರ್ತೀವಿ ಅಂತ. ಯಾವಾಗಾರ ಒಮ್ಮೆ ಹೋಗುದು, ಯಾವಾಗಾರ ಒಮ್ಮೆ ಬರುದು, ಯಾವಾಗಾರ ಒಮ್ಮೆ ದಾನ ಮಾಡುದು, ಯಾವಾಗಾರ ಒಮ್ಮೆ ಧರ್ಮ ಮಾಡುದು, ಇದೇನು ಅಲ್ಲ ನಮ್ ಕುಟಾಗ ಅಂತ ತಿಳ್ಕೊಂಡ್ರಲ್ಲ. ಇದ ನಾಳೆ ನಿಮ್ಮನ್ನ ಇಲ್ಲಿ ಭೂಮಿ ಮೇಲೆ ಬದುಕಬೇಕಾದ್ರ ರೊಕ್ಕದ ಅವಶ್ಯಕತೆ ಐತಿ. ಭೂಮಿ ಮೇಲೆ ಬದುಕಾಕ ರೊಕ್ಕದ ಅವಶ್ಯಕತೆ ಐತಿ. ಭೂಮಿ ಬಿಟ್ಟು ಪರಲೋಕಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಧರ್ಮದ ಪುಣ್ಯದ ಅವಶ್ಯಕತೆ ಐತಿ. ಅದನ್ನ ಗಳಿಸ್ಕೊಳಕನೆ ಈ ಭೂಮಿ ಮೇಲೆ ಬಂದವ್ರು ನಾವು. ಇಲ್ಲಿ ಒಂದು ಚೀಲ ತಗೊಂಡು ಸಂತಿಗೆ ಹೋಗಿರಿ ಅಂತ ತಿಳ್ಕೊಡ್ರಿ. ಒಂದ್ ಚೀಲ ತಗೊಂಡು ಸಂತಿಗೆ ಹೋಗಿರಪ್ಪ. ಚೀಲ ತಗೊಂಡು ಸಂತಿಗೆ ಹೋಗಿರಿ, ರೊಕ್ಕ ತಗೊಂಡು ಹೋಗಿರಿ. ರೊಕ್ಕ ಖರ್ಚು ಮಾಡಿ ಸಂತಿ ಮನೆಗೆ ತಗೊಂಡು ಬಂದ್ರ ಮನ್ಯಾಗಿನ ಮಂದಿ ಬಹಳ ಚಲೋ ಅಂತ ಹೇಳ್ತಾರ. ಮತ್ ಇದ್ದು ಚೀಲ ತಗೊಂಡು ಹೋಗಿ ಸಂತಿಗೆ ರೊಕ್ಕ ತಗೊಂಡು ಹೋಗಿ ಇಸ್ಬೇಟ್ ಆಡಿ ಮತ್ತೊಂದು ಆಡಿ ಎಲ್ಲಾ ಕಳ್ಕೊಂಡು ಖಾಲಿ ಚೀಲ ತಗೊಂಡು ಮನೆಗೆ ಬಂದೆ ಅಂದ್ರೆ ಮನ್ಯಾಗಿನ ಮಂದಿ ಏನಂತಾರ, ನಿನ್ನ ಕಳಿಸಿದ್ದೆ ಅದಕ್ಕೆ, ರೊಕ್ಕ ಕೊಟ್ಟಿದ್ದೆ ಅದಕ್ಕೆ, ನೀ ಮಾಡ್ಕೊಂಡು ಬಂದಿದ್ದೇನೋ ಅಂತ ಮನ್ಯಾಗಿನ ಮಂದಿ ಪ್ರಶ್ನೆ ಮಾಡ್ತಾರಿಲ್ಲ. ನಿಮ್ಮ ಮನ್ಯಾಗಿರ್ತಕ್ಕಂಥ ರೊಕ್ಕ ಖರ್ಚು ಮಾಡಿ ಚೀಲ ಹಂಗ ತಗೊಂಡು ಬಂದ್ರೆ ಮನ್ಯಾಗಿನ ಮಂದಿ ಹೆಂಗ ನಿನ್ನ ಸೇರೋದಿಲ್ಲ, ಹಂಗ ಭಗವಂತ ಈ ಭೂಮಿ ಮೇಲೆ ನಾನು ಕಳಿಸ್ಬೇಕಾದ್ರೆ ಈ ಶರೀರ ಅನ್ನುವಂತ ಚೀಲ ಕೊಟ್ಟು ಆಯುಷ್ಯ ಅನ್ನುವಂತ ರೊಕ್ಕ ಕೊಟ್ಟು ಕಳಿಸ್ಯಾನ. ಇದು ಖರ್ಚು ಮಾಡ್ಕೊಂಡು ಪುಣ್ಯದ ಸಂತಿ ತಗೊಂಡು ಹೋಗಕ್ ಬಂದವ್ರು ನಾವು. ಮತ್ ಇದನ್ನ ತಗೊಂಡು ಬಂದು ಇಲ್ಲಿ ಅದನ್ನ ಮಾಡಿ ಮನಿ ಕಟ್ಟಿ ಬರೀ ಅದನ್ನ ಕಟ್ಟಿ ಇದನ್ನ ಮಾಡಿ ಏನು ಇರ್ತವ್ರ ಅಂತ ತಿಳ್ಕೊಂಡು ಹಂಗ ಖಾಲಿ ಚೀಲ ತಗೊಂಡು ಅವನ ಹತ್ರ ಹೋದ್ವಿ ಅಂತಂದ್ರ ಅವನು ಸಹಿತ ಅಂತಾನ, ಕಳಿಸಿದ್ದ ಅದಕ್ಕೆ ನಿನ್ನ ಮಾಡ್ಕೊಂಡು ಬಂದಿಯೇನಿ ಅಂತ ತಿಳ್ಕೊಂಡು ಪರಮಾತ್ಮನನ್ನ ಪ್ರಶ್ನೆ ಮಾಡಬಾರ್ದು. ಅದಕ್ಕೆ ತಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ. ಭೂಮಿ ಮೇಲೆ ಗಡಾದ ಮುಟ್ಟೆ ಏನು ಜಾತ್ರಾ ಮಹೋತ್ಸವ ಮಾಡಾಕತ್ತಿರಲ್ಲ, ಅವ್ರ ವಿಚಾರವಾಗಿ ನಾವ್ ಹೇಳುದಾದ್ರೆ ಅವರು ಪುಣ್ಯದ ಸಂತಿ ಅನ್ನುವಂತಹ ಪುಣ್ಯವನ್ನ ಗಳಿಸಿಟ್ಟು ಹೋಗ್ಯಾರ. ಅದನ್ನ ಅವರು ಜಾತ್ರೆ ಮಾಡೋದ್ರ ಮುಖಾಂತರವಾಗಿ ನಾವೊಂದಿಷ್ಟು ಪುಣ್ಯ ಗಳಿಸ್ಕೊಂಡು ಇಲ್ಲಿಂದ ಆ ರೊಕ್ಕ ತಗೊಂಡು ಅಲ್ಲಿ ಬದುಕಾಕ ನಾವು ರೊಕ್ಕ ಮಾಡ್ಕೊಂಡು ಹೋಗೋದೇನೈತಲ್ಲ, ಇದಕ್ಕೆ ಜಾತ್ರೆ ಅಂತಾರ, ಇದಕ್ಕೆ ಮತ್ತೊಂದು ಸಮಾರಂಭ ಅಂತಾರ, ಧರ್ಮ ಅಂತಾರ. ಹಾಗಾಗಿ ಇಲ್ಲಿದ್ದಾಗ ಅಲ್ಲಿದು ಗಳಿಸ್ಕೋಬೇಕು. ನಾವು ಅಲ್ಲಿದು ಗಳಿಸ್ಕೋಬೇಕಂದ್ರೆ ಇಂಥವೆಲ್ಲ ಪುಣ್ಯದ ಕಾರ್ಯಗಳನ್ನ ನಾವು ನಿರಂತರವಾಗಿ ಮಾಡ್ಕೊಂತ ಇರ್ಬೇಕಾಗ್ತದೆ. ಹಾಗಾಗಿ ನಾನು ಹೇಳ್ಬೇಕಾಗಿರುವಂತ ಮಾತೇನು ಅಂತಂದ್ರೆ, ಗಡಾಮುತ್ತೆ ಅವರು ನಿಮ್ಮೊಳಗಡೆ ಇದ್ದು ನಿಮ್ಮಂಗನ ಇದ್ರು. ಆದ್ರೆ ದಿವಸ ರಾತ್ರಿ ಹೊಳ್ಯಾಗ ಸ್ನಾನ ಮಾಡಿ ಬಂದು ಎಲ್ಲಾ ದೇವ್ರಿಗೆ ಹನುಮಪ್ಪನ ಗುಡಿಗೆ ದೀಪ ಹಚ್ಚಿ ಅವ್ರೇನ್ ತಪಸ್ಸು ಮಾಡಿದ್ರಲ್ಲ, ಆ ತಪಸ್ಸಿನ ಶಕ್ತಿ ಎಷ್ಟು ವರ ಆಗಿ ಪರಿಣಾಮ ಆಯ್ತು ಅಂತಂದ್ರೆ ಎಲ್ಲರಿಗೂ ಬರುದಿಲ್ಲ ಅದು. ಎಲ್ಲಾರು ಬಂದಾರ ಅಂತ ತಿಳ್ಕೊಂಡು ನಾನು ಹೇಮರೆಡ್ಡಿ ಮಲ್ಲಮ್ಮನ ಜೀವನ ಗೊತ್ತಿರ್ಬೇಕು ನಿಮ್ಗೆ. ಬಹಳ ಮಂದಿ ಹೇಮರೆಡ್ಡಿ ಮಲ್ಲಮ್ಮ ಅಂತ ಬರ್ತಾರ. ಹೇಮರೆಡ್ಡಿ ಮಲ್ಲಮ್ಮ ಹಿಂಗ ಹೋಗುವಂತ ಟೈಮ್ದೊಳಗ ಹೊಲಕ್ಕೆ ಬಿತ್ತಾಕಂತ ತಿಳ್ಕೊಂಡು ಕಡ್ಲಿ ತಗೊಂಡು ಹೊಂಟಿದ್ದೆ. ಕಡ್ಲಿ ತಗೊಂಡು ಹೊಂಟಾಗ ಯಾವನೊಬ್ಬ ಜಂಗಮ ಬಂದ್ಬಿಟ್ಟ. ಮುಂದೆ ಬಂದಾಗ ಮತ್ತ ಮಲ್ಲಮ್ಮನ ಸ್ಮರಣೆ ಏನು, ಯಾರು ಬಂದು ಏನು ಕೇಳಿದ್ರು ಪಟ್ನ ಕೊಟ್ಟ ಬಿಡುದಪ್ಪ. ಯಾರು ಏನ್ ಬಂದು ಕೇಳಿದ್ರು ಕೊಟ್ಟ ಬಿಡುದು. ಹಂಗ ಕೇಳಿದ ಮೇಲೆ ಕೊಡುದಲ್ಲ, ಕೇಳೋಕ್ಕಿಂತ ಮುಂಚೆಕ್ ಅವ್ರ ಮನಸ್ಸಿನ ಭಾವನಾ ಅರ್ಥ ಮಾಡ್ಕೊಂಡು ಏನು ಕೊಡೋದೈತಲ್ಲ ಅದು ನಿಜವಾದ ಭಕ್ತಿ ಅನಿಸ್ಕೊಂತೈತೆ. ಹೊರತಾಗಿ ಕೇಳಿದ ಮೇಲೆ ಕೊಡೋದು ಏನೈತಲ್ಲ ಅದು ಭಕ್ತಿ ಅನಿಸ್ಕೊಳಕ್ ಸಾಧ್ಯನೇ ಇಲ್ಲ ಅನ್ನುವಂಥದ್ದು ತಾವೆಲ್ಲರೂ ತಲೆಯಾಗಿ ಇಟ್ಕೊಳ್ಬೇಕಾಗ್ತದೆ. ಬಂದ ಜಂಗಮ ಹಿಂಗ್ ಬಂದು ಇನ್ನೂ ನಿಂತಿದ್ದ, ಬಡ ಏನು ಬಿತ್ತಾಕ್ ತಗೊಂಡು ಹೊಂಟಿದ್ದ, ಅವ್ನು ಹಾಕೇ ಬಿಟ್ಲ. ಹಿಂಗೆ ಯಾವಾಗ ಹಾಕಿದ್ಲು ಅವ್ರ ಹಿಂದ ಅವ್ರ ಹತ್ತಿ ನೋಡಿದ್ಲು ನೋಡ್ರಿ. ಅದು ಅವ್ರ ಹತ್ತಿ ನೋಡಿ ಹೇಳ್ತಾಳ, ಬಿತ್ತಾಕ್ ಕಡ್ಲಿ ಕೊಟ್ಟು ಕಳಿಸಿದ್ರ ಅಡ್ಡಾಡು ಜಂಗಮ ಕೊಟ್ಟು ಮನೆಗೆ ಹಂಗ ಬಂದ್ರ ಹೊಲ್ಲಾಗ ಏನು ಬಿತ್ತಾಕಿ ನೀನು ಅಂತ ಕೇಳಿದ್ರೆ ಅವಾಗ ಮಲ್ಲಮ್ಮ ಏನ್ ಮಾಡಿಲ್ಲ ಅಂದ್ರೆ, ನಾ ಕೊಟ್ಟಿದ್ದು ಭಿಕ್ಷುಕ್ ಕೊಟ್ಟಿಲ್ಲ, ಸಾಕ್ಷಾತ್ ದೇವ್ರಿಗೆ ಕೊಟ್ಟಿನ ಅನ್ನುವಂತ ಭಾವನಾ ನನಗೈತಿ. ಮತ್ತ ನನ್ನ ಕಾಲ ಅವ ತಗೊಂಡ್ ಹೋಗ್ಯಾನಂದ್ರೆ ಅವನ ಕಾಲಾಗಿರೋ ಮಣ್ಣು ತಗೊಂಡ್ ಹೋಗಿ ಬಿತ್ತಿ ಬಂದ ಮಣ್ಣು ಏನೈತಲ್ಲ ಹುಟ್ಟಂದ್ರ ಅಟ್ಟ ನನ್ನ ಭಕ್ತಿ ಚಲೋ ಐತೆ ಅಂತ ತಿಳ್ಕೊಬೇಕಂತ ತಿಳ್ಕೊಂಡು ಏನು ಕಡ್ಲಿ ಕಾಳು ಕೊಟ್ಟಿದ್ಲು, ಕೊಟ್ಟ ಕಡ್ಲಿ ಕಾಳನ್ನ ತಗೊಂಡು ಜಂಗಮ ಹೋದ ಜಂಗಮನ ಪಾದದೊಳಗಿರ್ತಕ್ಕಂಥ ಮಣ್ಣು ತಗೊಂಡು ಹೋಗಿ ಹೊಲ್ಲಾಗಿ ಬಿತ್ತಿದ್ರೆ ಮಣ್ಣ ಕಡ್ಲಿ ಆಗಿ ಬೆಳೆದಿತ್ತು ಅನ್ನುವಂಥದ್ದು ಮಲ್ಲಮ್ಮನ ಪುರಾಣ ಬರ್ತೈತಿ. ಇದನ್ನೂ ಬೈಕ್ ನೋಡಿದ್ ನೋಡ್ರಿ. ಹಂಗ ಇದು ಕೊಡೋದನ್ನ ಊರು ತುಂಬಾ ಸುದ್ದಿ ಆತಲ್ಲ. ಮಲ್ಲಮ್ಮ ಕಡ್ಲಿ ಕೊಟ್ಲಂತ ಪಾಪದಾಗಿನ ಮಣ್ಣು ಕೊಟ್ಟು ತಗೊಂಡು ಹೋಗಿ ಹೊಲ್ಲಾಗಿ ಬಿತ್ತಿದ್ರೆ ಆ ಮಣ್ಣ ಕಡ್ಲಿ ಆಗೈತೆ ಅನ್ನೋ ಸುದ್ದಿ ಗೊತ್ತಾದ್ಮೇಲೆ ಒಬ್ಬ ಹೆಣ್ಮಗಳು ನಾನು ಒಂದ್ ಸ್ವಲ್ಪ ಮಲ್ಲಮ್ಮನಂಗೆ ಹೆಸರು ಮಾಡ್ಕೋಬೇಕಂತ ತಿಳ್ಕೊಂಡು ಯಾರು ಬಂದೇ ಇಲ್ಲ ಅಲ್ಲಿ ಕೇಳಾಕ. ಒಬ್ಬನ ಕರೆದಾಳ ತಾನ ಬಾಯಿಲ್ಲ ಮನಿ ಮುಂದೆ ಅಂತೇಳಿ
ಮನೆ ಮುಂದೆ ಕರ್ಕೊಂಡು ಬಂದು ಒಬ್ಬ ಕೆಂಪ್ ಪಟ್ಟಿ ಹಾಕಿ ಅವಂಗ ಕಡ್ಲಿ ತಗೊಂಡು ಹಾಕಿ ಇದ್ದು ಕಡ್ಲಿ ಅವ್ನು ಕೊಟ್ಟ ಕಳಿಸಿ ಅವ್ನ ಮಣ್ಣು ತಗೊಂಡು ಹೋಗಿ ಹೊಲ್ಲಾಗ ಬಿತ್ತಿದ್ರೆ 8 ದಿವಸ ಆದ್ರೆ ಮಣ್ಣು ಹುಟ್ಟುತ್ತದೆ ಅಂತ ಮಾಡ್ರಿ ಅಲ್ಲಿ ಹುಟ್ಟಕ್ ಸಾಧ್ಯ ಇಲ್ಲ. ಇದನ್ನ ಯಾಕೆ ಹೇಳಾಕತ್ತೀನಿ ಅಂದ್ರ ಹಂಗ ಈ ಕಂಬಳಿ ಎಲ್ಲಾರ ಮನ್ಯಾಗ ಅದಾವ, ಎಲ್ಲಾರ ಮನ್ಯಾಗ ಅದಾವ ಕಂಬಳಿ. ರೊಕ್ಕ ಕೊಟ್ರೆ ಇನ್ನೂ 10 ಕಂಬಳಿ ತಗೊಂಡ್ಬರಕ್ ಬರ್ತದ. ಆದ್ರೆ ಗಡಾದ ಮುತ್ತನ ಕಂಬಳಿಗೆ ಯಾಕೆ ಬೆಲೆ ಐತೆ ಅಂತಂದ್ರ ಈ ಕಂಬಳಿ ಒಳಗೆ ಎಲ್ಲಾರು ಮಾಡಿರುವಂತ ಭಕ್ತಿ ಇಟ್ಟಿಲ್ಲ ಮುತ್ಯ. ಈ ಕಂಬಳಿ ಒಳಗೆ ನಂದೇಶ್ವರದ ಗ್ರಾಮದವ್ರು ಏನೋ ಬೇಡಿದ್ರು ಕೊಡುವಂತ ತಾಕತ್ತನ್ನು ತುಂಬಿ ಈ ಕಂಬಳಿ ಒಳಗೆ ಇಟ್ಟ ಅನ್ನೋ ಕಾರಣಕ್ಕೆ ಈ ಕಂಬಳಿಗೆ ಇಷ್ಟಕೊಂಡ ಬೆಲೆ ಬಂತೆ ಹೊರತಾಗಿ ಮತ್ತೊಂದು ಕಾರಣಕ್ಕಲ್ಲ. ಎದಕ್ಕೆಲ್ಲ ದೇವ್ರ ಪೂಜೆ ಮಾಡೋಕ್ಕಿಂತ ಮುಂಚೆಕ್ಕೆ ಕಂಬಳಿ ಸೇವಾ ಮಾಡೋದಪ್ಪ. ಈಗ ಅದ್ರೊಳಗೆಲ್ಲ ಹೇಳ್ತಾರ ಯಾರು ಏನು ಕೇಳಿದ್ರು ಸಹಿತ ಕಲ್ಲಿದ್ದಿದ್ದು ಕಲ್ಲು ತಗೊಂಡು ಒಳಗೆ ಹಾಕಿದ್ರೆ, ಮಣ್ಣಿದ್ದಿದ್ದು ಮಣ್ಣು ತಗೊಂಡು ಒಳಗೆ ಹಾಕಿ ಕಂಬಳಿ ಅಳಿಗಾಡಿಸಿ ಕೊಟ್ಟು ಬಿಟ್ರೆ ಅವ್ರಿಗೆ ಏನು ತಿನ್ನಾಕ್ ಬೇಕಾಗಿರ್ತಿದ್ವು ಅಂತವೆಲ್ಲ ಈ ಕಂಬಳಿ ಸಿಗ್ತಿದ್ವು ಅಂತಂದ್ರೆ ಕಂಬಳಿ ಅಲ್ಲಿದು ಇದು ನಂದೇಶ್ವರ ಗ್ರಾಮದ ಧರ್ಮದ ಹೊದಿ ಕೇಳ್ಬೇಕು. ಇದಕ್ಕ ಬರೀ ಕಂಬಳಿ ಅನ್ನ ಅಷ್ಟ ಅನ್ನಂಗಿಲ್ಲ. ಇದಕ್ಕ ಕಾರಣ ಇದು ಎಲ್ಲರಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಭಕ್ತಿ ಅನ್ನುವಂಥದ್ದು ಬಹಳಷ್ಟು ದೊಡ್ಡದು. ದೇವ್ರು ಒಲಿನ ಎಲ್ಲರಿಗೆ ಹಾಕೈತೆ ಅಂತಲ್ಲ. ಬಹಳ ಮಂದಿ ದೇವ್ರ ಗುಡಿ ಬರೋರದ, ಎಲ್ಲರೂ ಬರೋರ. ನೀವು ದೇವ್ರ ಗುಡಿಗೆ ಇಷ್ಟಿಷ್ಟು ಮಂದಿ ಕುಂತಿರಲ್ಲ. ನಾವು ಯಾರು ದೇವರನ್ನ ಬಿಟ್ಟು ಬದುಕದವ್ರಲ್ಲ. ಇಲ್ಲಿ ಕುಂತವ್ರ ಒಬ್ಬರ ದೇವ್ರ ಬಿಟ್ಟು ಬದುಕಾಕೈತಿ ನಮಗೆ. ಯಾರು ದೇವರನ್ನ ಬಿಟ್ಟು ಬದುಕಂಗ ಎಷ್ಟು ಮೆಟ್ಟಿಗೆ ಭಕ್ತಿ ಐತಿ ನಮಗ ಅಂದ್ರೆ ತಲೆಗೆ ಹಾಕೊಳ್ಳೋದಕ್ಕೆ ಎಣ್ಣೆ ಕಡಿಮೆ ಆದ್ರೆ ಏನೂ ತೊಂದರೆ ಇಲ್ಲ. ತಲೆಗೆ ಹಾಕೊಳ್ಳುವಂತ ಎಣ್ಣೆ ಕಡಿಮೆ ಆದ್ರೆ ಏನೂ ತೊಂದರೆ ಇಲ್ಲ. ನೀವು ಹೊಟ್ಟಿಗೆ ಹಾಕೊಳ್ಳುವಂತ ಅಡಿಗೆ ಎಣ್ಣೆ ಕಡಿಮೆ ಆದ್ರೂ ಸಹಿತ ಯಾರು ವಿಚಾರ ಮಾಡಂಗಿಲ್ಲ. ಆದ್ರೆ ಹನುಮಪ್ಪನ ಗುಡಿಯಾಗಿರುವಂತ ದೀಪಕ್ಕೆ ಮಾತ್ರ ಯಾವತ್ತು ಎಣ್ಣೆ ಕಡಿಮೆ ಆಗ್ಬಾರ್ದು, ಅವನು ದೀಪ ಹುರ್ಕೊಂತಾನೆ ಇರ್ಬೇಕಂತ ವಿಚಾರ ಮಾಡೋರು ಏನದಾರಲ್ಲ ಇವ್ರು ನಿಜವಾದ ಭಕ್ತರು. ಇಂಥ ಭಕ್ತಿಯನ್ನು ಇಟ್ಟುಕೊಂಡು ನಮ್ಮ ಮನೆ ದೊಡ್ಡ ಇದ್ರ ಒಂದ್ ಸಪ್ರೇಟ್ ಪೂಜೆ ಕೊಲಿ ಮಾಡ್ತೀವಿ. ಇಲ್ರಿ ಮನೆ ದೊಡ್ಡವಿಲ್ಲ, ನಮ್ದು ಗುಡಿಸಲು ಐತೆ ಅಂದ್ರೆ ಇತ್ತು ಪುಟ್ಟ ಗುಡಿಸಲದೊಳಗೆ ಒಂದ್ ಸಣ್ಣ ಫೋಟೋ ಇಟ್ಟು ಅದ್ರ ಮುಂದೆ ಒಂದು ದೀಪ ಇಟ್ಟು ಈ ದೇವರನ್ನ ಮಗ್ಗಲ್ಲಾಗ ಇಟ್ಕೊಂಡು ಬದುಕವ್ರ ಭಾರತೀಯರೇ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಗೆ ಇಟ್ಕೊಳ್ಬೇಕಾಗ್ತದೆ. ದೇವರನ್ನು ಬಿಟ್ಟು ನಾವು ಬದುಕವ್ರು ಯಾರು ಇಲ್ಲ. ಎಷ್ಟು ಅದ್ಭುತವಾಗಿರುವಂತ ಕೃಪಾತ್ವರ ನೋಡ್ರಿ ನಮ್ಮ ಮೇಲೆ ಕುಂತವ್ರು. ಹಂಗ ವಿಚಾರ ಮಾಡ್ರಿ. ಹಂಗ ಜಸ್ಟ್ ಮನ್ಯಾಗ ಕುತ್ಕೊಂಡು ಮನಕ್ವಾಡ ಸ್ವಾಮಿಗಳು ಬಂದ್ ಯಾರ ಮಾತು ಹೇಳಿ ಹೋಗ್ಯಾರ. ಎಷ್ಟು ಚಲೋ ಅದ್ಭುತ ಶಕ್ತಿ ಕೊಟ್ಟಾನಂದ್ರ ಬಹುತೇಕ ನಮ್ ಡಾಕ್ಟರ್ ಸರಿಗೆ ಗೊತ್ತಾಕೈತಿ. ಇದನ್ನ ಜೇಡ್ರ ದಾಸಿಮಯ್ಯನವ್ರು ಒಂದು ವಚನದಾಗ ಬರದ, ಒಡಲೊಳಗನ ಕಿಚ್ಚು ಒಡಲ ಸುಡದ ಭೇದವ. ಒಡಲೊಳಗನ ಕಿಚ್ಚು ಒಡಲ ಸುಡದ ಭೇದವ. ಒಡಲ ಅಂದ್ರೇನು? ದೇಹ. ಇದ್ರೊಳಗೆ ಬೆಂಕಿ ಐತೆ ಇಲ್ಲ? ಇನ್ನ ಕೇಳಕತ್ತೇನ ಬೆಂಕಿ ಐತಿಲ್ಲ ಇದ್ರಾಗ? ಈ ಒಡಲೊಳಗೆ ಬೆಂಕಿ ಐತೆ ಇಲ್ಲ? ಐತಲ್ಲ, ಅದ ಗೊತ್ತಾಕೈತಲ್ಲ ನಿಮ್ಗೆ ಹೆಂಗ್ ಬೆಂಕಿ ಐತಿ ಬೆಂಕಿ ಐತೆ ಇಲ್ಲ ಅನ್ನೋದು ಗೊತ್ತಾಗ್ಬೇಕಾದ್ರೆ ನೀವು ಉಂಡಿದ್ದು ಕರಗ್ತೈತಿಲ್ಲ, ಉಂಡಿದ್ದು ಪಚನ ಆಗ್ತದಿಲ್ಲ. ನಿಮ್ಗೆ ನೀವು ಉಂಡಿದ್ದು ಕರಿಗೆ ಹೊಕ್ಕೈತಿ ಅಂತಂದ್ರ ಅದು ಬೆಂಕಿ ಇದ್ರನ ಹೋಗ್ಬೇಕದು, ಇಲ್ಲ ಅದನ್ನ ಹೋಗಕ್ ಆಗುದಿಲ್ಲ. ಅಗ್ನಿ ಅಂತಾರ ಅದಕ್ಕೆ. ಅಗ್ನಿ ಒಳಗೈತಿ ಭಗವಂತನ ಸೃಷ್ಟಿ ಅಂತಂದ್ರ ನನ್ನೊಳಗ ಅಗ್ನಿ ಇಟ್ಟಾನ ಭಗವಂತ. ಆದ್ರೆ ಈ ದೇಹವನ್ನು ಸುಡ್ಲಾರ್ದಂಗ ಇಟ್ಟ ನೋಡ್ರಿ, ಎಷ್ಟು ಅದ್ಭುತ ಇಟ್ಟಿರ್ಬೇಕವ. ನಮ್ಮ ಮನ್ಯಾಗಿನ ಒಲೆಯಾಗಿನ ಬೆಂಕಿ ಕಿಡಿ ಹಾರಿ ಮನಿ ಸುಟ್ಟಿದ ಉದಾಹರಣೆ ಅದಾವ. ಮೊನ್ನೆ ಯಾವ್ದೋ ಒಂದು ಇದ್ರೊಳಗೆ ಇಲ್ಲೇ ಬಿಜಾಪುರದಾಗ ಒಂದು ಘಟನೆ ನೀವೆಲ್ಲ ನೋಡಿರ್ಬೇಕು ಟಿವ್ಯಾಗ. ಎಷ್ಟೋ ಕಾರಿಗೆ ಬೆಂಕಿ ಹತ್ತಿ ಬಿಡ್ತು. ಒಂದ್ ಸಣ್ಣ ಕಿಡಿ ಹತ್ತಿ ಕಾರಿಗೆಲ್ಲ ಬೆಂಕಿ ಹತ್ತಿ ಸರ್ವಿಸ್ ಮಾಡಕ್ ಬಂದಿದ್ ಕಾರ ಗಾಡಿ ಎಲ್ಲ ಸುಟ್ಟು ಹೋಗ್ಬಿಟ್ಟ. ಒಂದ್ ಸಣ್ಣ ಕಿಡಿ ಹರಿದ್ರೆ ಏನೆಲ್ಲ ಅನಾಹುತ ಆಗ್ತಾವ. ಮತ್ ನಿನ್ನ ದೇಹದಾಗ ಪರಮಾತ್ಮ ಬೆಂಕಿ ಇಟ್ಟಾನ, ನಿನ್ನ ಸುಡಲಾರ್ದಂಗ ಇಟ್ಟಾನ ಅಂದ್ರೆ ಅವನ ಶಕ್ತಿ ಎಷ್ಟು ದೊಡ್ಡದಿರ್ಬೇಕನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಒಡಲೊಳಗಿರುವಂತ ಬೆಂಕಿ ಈ ಒಡಲನ್ನ ಸುಡಲಾರ್ದಂಗ ಇಟ್ಟಾನ. ಇದು ಒಂದೇದ್ದು. ಎರಡನೇದ್ದು, ನೀರು ಕುಡಿತೀರಿಲ್ಲ ನೀವು. ನೀರು ಕುಡಿದ್ರೆ ಈ ಬೆಂಕಿ ಆರ್ಬೇಕಾಗಿತ್ತಲ್ಪ. ಈ ಬೆಂಕಿ ಒಳಗಿದ್ದಿದ್ದು ಆರ್ಬೇಕಾಗಿತ್ತಿಲ್ಲ. ಆ ಉದಕದಿಂದ ನೀರು ಕುಡಿದ್ರೆ ಆ ಕಿಚ್ಚು ನಂದದ ಭೇದವ. ಒಳಗ್ ನೀರು ಕುಡಿತೀವಿ, ಒಳಗ್ ಬೆಂಕಿ ಐತಿ. ಈ ಬೆಂಕಿ ನೀರು ಕುಡಿದ್ರೆ ಆರ್ಲಾರ್ದಂಗ ಇಟ್ಟಾನಂದ್ರೆ ಪರಮಾತ್ಮ ಎಷ್ಟು ದೊಡ್ಡವಿರ್ಬೇಕು. ಅವನ ಶಕ್ತಿ ಮುಂದೆ ನಮ್ದು ಯಾವ ಶಕ್ತಿನೂ ಅಲ್ಲ. ನಾವ್ ಎಷ್ಟೋ ದೊಡ್ಡವರಿದ್ರು ಸಹಿತ ಪರಮಾತ್ಮನ ಶಕ್ತಿ ದಾಟಿ ಹೋಗುವಂತ ಯಾರಿಗೆ ನಮ್ಮ ಸಾಮರ್ಥ್ಯ ಕೊಟ್ಟಿಲ್ಲ. ಹಾಗಾಗಿ ಎಲ್ಲಾರು ಎದ್ದು ಕೂಡಲೇ ಯಾಕೆ ದೇವ್ರಿಗೆ ನಮಸ್ಕಾರ ಮಾಡಕ್ ಬರ್ತಾರಪ್ಪ ಅಂತಂದ್ರೆ ನೋಡ್ರಿ, ಎಷ್ಟೋ ಮಂದಿ ಮುಂಜಾನೆ ಎದ್ದು ಹೊರಗೆ ಚಲೋ ಕೆಲಸ ಮಾಡ್ಬೇಕಂತ ಹೊರಗೆ ಬಿದ್ದಿರ್ತಾರ. ಆದ್ರೆ ಎಷ್ಟೋ ಮಂದಿ ಪ್ರಾಣ ಕಳ್ಕೊಂಡ್ಬಿಡ್ತಾರ. ಉದಾಹರಣೆಗೆ ಹೇಳೋದಂದ್ರ ಮೊನ್ನೆ ಮಹಾರಾಷ್ಟ್ರದ ಸಂಕದಾಗಿದ್ದಾಗ ಒಂದು ಘಟನೆ ನಡೀತು ಮಹಾರಾಷ್ಟ್ರದಾಗ. ನಿಮ್ಗೆಲ್ಲ ಗೊತ್ತೈತಿ. ಏನು, ಅಜಿತ್ ಪವಾರ್ ಅವರು ಮಹಾರಾಷ್ಟ್ರದ DCM. 35 ನಿಮಿಷದ ದಾರಿ ಅದ ಅಷ್ಟೇ. ಬಾರಾಮತಿ ಬರ್ಬೇಕಂದ್ರೆ ಎಷ್ಟು ನಿಮಿಷ? ಸ್ವತಃ ಅವ್ರ ಕ್ಷೇತ್ರಕ್ಕೆ ಅದು ವಿಮಾನಿ ಅಷ್ಟು ದೊಡ್ಡದು ಅಂತಂದ್ರೆ ಜಗತ್ತಿನ ಎಲ್ಲಾ ವ್ಯಕ್ತಿಗಳು ಕೂಡ್ಕೊಂಡು ತಯಾರು ಮಾಡಿರ್ತಕ್ಕಂಥ ಅದ್ಭುತ ಪ್ರೊಟೆಕ್ಟ್ ಇರುವಂತ ವಿಮಾನ. ಸಾದಾ ವಿಮಾನ ಅಲ್ಲ. ಎಂತ ಪರಿಸ್ಥಿತಿ ಬಂದ್ರು ಒಳಗನಾಗಿದ್ದವ್ರಿಗೆ ಏನ್ ಆಗ್ಬಾರ್ದಂತ ತಯಾರು ಮಾಡಿರ್ತಕ್ಕಂಥ ವಿಮಾನ 35 ನಿಮಿಷದಾಗ ಬಂದು 35 ಸೆಕೆಂಡ್ಗಳು ಸುಟ್ಟು ಬೂದಿಯಾಗಿ ಹೋಗ್ಬಿಡ್ತದ ಅಂತಂದ್ರೆ ಮನುಷ್ಯನ ಜೀವನ ಇಷ್ಟು ಜೀವನ ಪರಮಾತ್ಮ ಕೊಟ್ಟಾನ. ಎಂದ ನನ್ನ ಸಾವು ಬರ್ತೈತಿ ಇಲ್ಲಿ ಕುಂತವ್ರು ಯಾರಿಗೂ ಗೊತ್ತಿಲ್ಲ. ಎಲ್ಲರಿಗೂ ಒಂದ್ ದಿವಸ ಬರುದೇ.
ನಂದೇಶ್ವರದಾಗ ಇದ್ದವ್ರಿಗೆ ಬರ್ತದ, ಹೊರಗಿದ್ದವ್ರಿಗೆ ಬರ್ತದ, ಒಳಗಿದ್ದವ್ರಿಗೆ ಬರ್ತದ. ನಾನು ಹೇಳುವಂತ ಮಾತಿನ ಅರ್ಥ ಏನು ಅಂತಂದ್ರೆ, ನನಗೆ ಅವಕಾಶ ಭಗವಂತ ಎಷ್ಟು ದಿವಸಗಳ ಕಾಲ ಕೊಟ್ಟಾನಲ್ಲ, ಕೊಟ್ಟಿರುವಂತ ಅವಕಾಶವನ್ನು ಬಳಕೆ ಮಾಡಿಕೊಂಡು 4 ಮಂದಿಗೆ ಒಳ್ಳೇದು ಮಾಡಿ ಇಲ್ಲೇ ಇದ್ದಂಗಿರ್ಬೇಕು, ಇಲ್ಲಿ ಇರ್ಲಾರ್ದಂಗಿರ್ಬೇಕು. ಈ ಭೂಮಿ ಮೇಲೆ ಇಲ್ಲಿ ಇದ್ದಂಗಿರ್ಬೇಕು, ಇಲ್ಲಿ ಇರ್ಲಾರ್ದಂಗಿರ್ಬೇಕು. ಆ ಪರಮಾತ್ಮ ಗಡಾದ ಮುತ್ಯ ಹನುಮಂತ ಇವ್ರು ಒಂದು ದಿವಸ ಸುಮ್ಮನೆ ಕರೀತಾರ, ಎದ್ದು ಹೋಗುವಂಗಿರ್ಬೇಕು. ಎದ್ದು ಹೋಗೋ ಮುಂದೆ ಹಂಗ ಹೋಗಂಗಿಲ್ಲ, 4 ಮಂದಿ ಮನಸ್ಸು ಗೆದ್ದ ಹೋಗ್ಬೇಕು. ಅದಕ್ಕೆ ಈ ಭೂಮಿ ಮೇಲೆ ನಾವೆಲ್ಲ ಬಂದಿವಿ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೋಬೇಕು ನಾವು. ಮತ್ತೆ ಗೆದ್ದು ಹೋಗೋಣ ಬಾ ಅಂತಂದ್ರೆ ಬರೋ 4 ಮಂದಿ ಕೂಡ ಗುದ್ದಾಡಿ ಹೋಗ್ತೀನಿ ಅಂತಂದ್ರೆ ಮತ್ತೆ ಮಾಡೋದೇನೈತಿ ಭೂಮಿ ಮೇಲೆ. ಬಹಳ ಮಂದಿ ನೋಡ್ರಿ ನೀವು, ಗುದ್ದಾಡಿ ಹೋಗುವಂತ ಪರಂಪರೆಯನ್ನು ಹಾಕೊಂಡ್ರೆ ಹೊರತಾಗಿ ಮುದ್ದಾಡಿ ಗೆದ್ದಾಡಿ ಹೋಗ್ಬೇಕಂತ ಬಹಳ ಮಂದಿ ಕಡಿಮೆ ಹಾಕೊಂಡ್ರು. ಮೊನ್ನೆ ಒಂದು ಊರಿಗೆ ಹೋಗಿದ್ನ, ಆ ಊರಾಗ ಭಜನೆ ಮುಖಾಂತರ ಸ್ವಾಗತ ಮಾಡಾಕತ್ತಿದ್ವಿ, 1000 ಮಂದಿ ಕೂಡಿದ್ರು. ನಾ ಮಗ್ಗಲಾಗಿದ್ದಾವ ಬಹಳ ಜೋರ್ ಉದ್ದ ಗಡ್ಡ ಬಿಟ್ಟಿದ್ದಾವ, ದಾಡಿ ಬಿಟ್ಟಿದ್ದ. ಯಾಕ್ರಿ ಇಷ್ಟಪಟ್ಟ ದಾಡಿ ಬಿಟ್ರಿ ಅಂತ ಕೇಳಿದ್ ನಾನು. ಅವತ್ತ ಭೇಟಿಯಾಗ ನನಗ, ಅವತ್ತ ದಾಡಿ ಬಿಟ್ಟಿದ್ದು ಕೇಳಿದ್ ನಾನು. ಅವ ಏನ್ ಹೇಳ್ಬೇಕು ನನಗೆ, ಅಲ್ರಿ ಸರ್ ನಾ ದಾಡಿ ಬಿಟ್ಟಿದ್ದು ನಿಮ್ಗೆ ಗೊತ್ತಿಲ್ಲನ್ರಿ ಅಂದ ಅವ ನನಗೆ. ಅವ ದಾಡಿ ಬಿಟ್ಟಿದ್ದು ನನಗೇನ್ ಗೊತ್ತಾಗ್ಬೇಕಂದ, ನೀ ದಾಡಿ ಬಿಟ್ಟಿದ್ದು ನನಗೇನ್ ಗೊತ್ತಾಗ್ಬೇಕಂದಾಗ ಅವ ಏನ್ ಮಾಡಿದ್ ನನಗೆ, ಅಜ್ಜಾರ ನಿಮ್ ಮುಂದೆ ಒಬ್ಬ ಡಗ್ಗ ಬಡಿಯಾಕತ್ತ ನೋಡ್ರಿ ಅಂದ ಅವ. ಹೌದು ಬಡಿಯಾಕತ್ತಾನಲ್ಲ, ಬಾ ಚಂದ ಬಡಿಯಾಕತ್ತಾನ ಅಂದ. ಆ ಡಗ್ಗ ಬಡಿಯಾಕತ್ತಾನಲ್ರಿ, ಅವನು ತಲೆ ತೆಗಿಮಟ ಈ ದಾಡಿ ತೆಗಿಬಾರ್ದಂತ ಮಾಡಿದ್ರಿ ಅಂದ ಅವ. ನಾಂದ ಇವ್ನು ಒಳಗೆ ಕೇಳಿದ್ದು ತಪ್ಪ ಅಂತ ಅನ್ಕೊಂಡೆ ಮನಸ್ನಾಗ. ಅವನು ತಲೆ ತೆಗಿಮಟ ನಾನ್ ನನ್ನ ದಾಡಿ ತೆಗಿಯಂಗಿಲ್ಲ ಅಂತ ಅಂದಾಗ ನಾ ಒಂದ ಮಾತು ಹೇಳಿದೆ ಅವಾಗ, ಅವನು ತಲೆ ತೆಗಿಬೇಕಂತ ಮಾಡಿಯಲ್ಲಪ್ಪ, ಅವನು ತಲೆ ತೆಗೆದ್ರೆ ನಿನ್ನ ಎಲ್ಲಿ ಇಡ್ತಾರ, ಇಲ್ಲ ನಿನ್ನ ಹೋದ್ ಪೊಲೀಸ್ ಸ್ಟೇಷನ್ಯಾಗ ಇಡ್ತಾರ. ಅವನ ತಲೆ ತೆಗೆದು ನೀ ಪೊಲೀಸ್ ಸ್ಟೇಷನ್ಯಾಗ ಹೋಗಿ ಕುಂದ್ರೋದಕ್ಕಿಂತ ಅವನ ತಲೆ ತೆಗಿಯಬೇಕನ್ನೋದಾಗಿತ್ತಂದ್ರೆ ಅವನು ತಲೆ ತೆಗಿಯಕ್ ಹೋಗ್ಬೇಡ, ನಿನ್ನ ತಲೆಯಾಗಿನ್ನ ಅವನು ತೆಗಿಬೇಕನ್ನೋ ವಿಚಾರ ಐತಲ್ಲ, ಅದನ್ನ ತೆಗೆದು ಬದುಕಿ ಬಿಟ್ಟೆ ಅಂದ್ರೆ ನಿನ್ನಟ್ಟು ಸುಖಿ ಜಗತ್ತಿನಾಗ ಇನ್ಯಾರು ಇರ್ತಾರ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಎಷ್ಟು ಆನಂದವಾಗಿರಾಕೈತ್ರಿ. ಜಗತ್ತಿನೊಳಗೆ ಪರಮಾತ್ಮ ಎಷ್ಟು ಅದ್ಭುತವಾದಂತ ಶರೀರ ಕೊಟ್ಟು ನಿಮಗ್ ಬದುಕಾಕ ನಮಗ್ ಬದುಕಾಕ ಎಷ್ಟು ಚಲೋ ಸುಂದರವಾದಂತ ಭೂಮಿಯನ್ನ ತಯಾರು ಮಾಡಿಟ್ಟ. ಎಷ್ಟು ಚಲೋ ಭೂಮಿ ತಯಾರು ಮಾಡಿಟ್ಟ ನೋಡ್ರಿ. ಈಗ ಎಲ್ಲ ನಮಸ್ ಕೇಳ್ಯಾರ ಏನು, 2030 ನಾ ಚಂದ್ರಲೋಕದೊಳಗೆ ಒಂದು ಹಾಸ್ಪಿಟಲ್ ಕಟ್ತಿದ್ದು, ಸಾರಿ ಹೋಟೆಲ್ ಕಟ್ತೀನಿ ಅಂತ ಹೇಳ್ಯಾರ. ಚಂದ್ರಲೋಕದೊಳಗೆ ಹೋಟೆಲ್